ಈ ಮುಸ್ಲಿಮರ ಮನೆಗಳನ್ನೆಲ್ಲ ಹೊಡೆದು ಹಾಕಿ ಕಾಂಗ್ರೆಸ್ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡಿಬಿಡುತ್ತಾ? ಖಂಡಿತವಾಗಿ ಇಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ, ಎಂದಿಗೂ, ಎಂದೆಂದಿಗೂ ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗೆ ಯಾವುದೇ ರೀತಿಯಾದಂತಹ ಅನ್ಯಾಯವನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಆ ರೀತಿಯಾಗಿ ಯೋಚನೆನೂ ಸಹ ಮಾಡೋದಿಲ್ಲ. ಹಾಗಾದ್ರೆ ಮುಂದೆ ಈ ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾರೆ? ಮುಂದೆ ಕಾಂಗ್ರೆಸ್ಸಿಗರು ಸಾರ್ವಜನಿಕರ ಆಸ್ತಿಯನ್ನ ಬಳಕೆಯನ್ನ ಮಾಡಿಕೊಂಡು ಸಾರ್ವಜನಿಕರ ತೆರಿಗೆಯ ಹಣದಲ್ಲೇನೆ, ಸಾರ್ವಜನಿಕರ ಆಸ್ತಿಯಲ್ಲೇನೆ ಹೊಸದಾದಂತಹ ಮನೆಗಳನ್ನ ನಿರ್ಮಿಸಿ ಆ ಹೊಸ ಮನೆಗಳನ್ನೆಲ್ಲ ನಮ್ಮ ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಅಥವಾ ಬೇಡ ವಸತಿ ಸಚಿವರಾಗಿರ್ಬೋದು, ಇವರ ಪಕ್ಷದವರೇನೆ ಬಂದು ಆ ಹೊಸ ಮನೆಗಳನ್ನೆಲ್ಲ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಉದ್ಘಾಟನೆಯನ್ನ ಮಾಡಿ, ನೋಡಿ ನಾವು ಯಾರೆಲ್ಲ ಮನೆಗಳನ್ನ ಕಳ್ಕೊಂಡಿದ್ರು ಅವ್ರಿಗೆಲ್ಲ ಹೊಸ ಮನೆಗಳನ್ನ ನಿರ್ಮಿಸಿಕೊಟ್ಟಿದೀವಿ ಅಂತ ಹೇಳ್ತಾರೆ. ಹಿಂದೆ ಯಾರೆಲ್ಲ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಿ ಅಕ್ರಮ ಮನೆಗಳನ್ನ ಯಾರೆಲ್ಲ ಕಳ್ಕೊಂಡಿದ್ರು ನೋಡಿ, ಅವರಿಗೆಲ್ಲ ಸರ್ಕಾರಿ ದಾಖಲೆಗಳಲ್ಲಿ ಸಕ್ರಮವಾಗಿನೇ ಹೊಸ ಮನೆಗಳು ದೊರೀತವೆ. ಅಲ್ಲಿಗೆ ಇವರ ಬುದ್ಧಿವಂತಿಕೆಯನ್ನು ಅರ್ಥವನ್ನ ಮಾಡ್ಕೊಳ್ಳಿ, ಇವರ ವೋಟ್ ಬ್ಯಾಂಕ್ ಅನ್ನುವಂತಹದ್ದು ಸಂಪೂರ್ಣವಾಗಿ ಭದ್ರವಾಯಿತು. ಸುಮ್ಮನೆ ಹಂಗೆ ಯಾರಾದ್ರೂ ಒಬ್ರು ಯೋಚನೆಯನ್ನ ಮಾಡಿ, ಇದೇ ರೀತಿಯಾಗಿ ಹಿಂದೂಗಳು ಮನೆಗಳನ್ನ ಕಳ್ಕೊಂಡಿಲ್ವಾ? ಹಿಂದೂಗಳು ಸಹ ಮನೆಗಳನ್ನ ಕಳ್ಕೊಂಡಿದ್ದಾರೆ. ಯಾರೆಲ್ಲ ಹಿಂದೂಗಳು ಮನೆ ಕಳ್ಕೊಂಡಿದ್ರೆ ಅವ್ರಿಗೆಲ್ಲ ಈ ಸರ್ಕಾರಿ ಆಸ್ತಿ ಏನಿದೆ ಆ ಆಸ್ತಿಯನ್ನ ಬಳಕೆಯನ್ನ ಮಾಡಿಕೊಂಡು ಸಾರ್ವಜನಿಕರ ತೆರಿಗೆ ಹಣವನ್ನ ಬಳಕೆಯನ್ನ ಮಾಡಿ ಹಿಂದೂಗಳು ಯಾರೆಲ್ಲ ಮನೆಯನ್ನ ಕಳ್ಕೊಂಡಿದ್ರೆ ಅವ್ರಿಗೂ ಹೊಸದಾದಂತಹ ಮನೆಗಳನ್ನ ನಿರ್ಮಿಸಿ ನೀವೇ ಉದ್ಘಾಟನೆಯನ್ನ ಮಾಡಿ, ನೀವು ವೋಟ್ ಬ್ಯಾಂಕ್ ಅನ್ನ ಭದ್ರವನ್ನ ಮಾಡ್ಕೊಳ್ಳಿ. ಯಾರಾದ್ರೂ ಮಾಡ್ತಾರ? ಯಾವನು ಮಾಡೋದಕ್ಕೂ ಹೋಗೋದಿಲ್ಲ. ನಮ್ ರಾಜಕಾರಣಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು. 2 ಮಕ್ಕಳನ್ನ ಇರುವಂತವರ ಮೇಲೆ ಯಾವ ರೀತಿಯಾಗಿ ತೆರಿಗೆಯನ್ನ ಹಾಕಬೇಕು, 4 ಮಕ್ಕಳನ್ನ ಇರುವಂತವರ ಮೇಲೆ ಯಾವ ರೀತಿಯಾಗಿ ಸಬ್ಸಿಡಿಯನ್ನ ನೀಡಬೇಕು ಅಂತ ಅರ್ಥ ಆಯ್ತಾ? EMI ಮೇಲೆ ಮನೆ ಕಟ್ಟಿ ಲೋನ್ ತೆಗೆದುಕೊಂಡು ನೋಡಿ, ಅಕ್ರಮ ಮುಂದೊಂದು ದಿನ ಅದು ಸಕ್ರಮ.